ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ಫುಲ್ ಡೇ ವ್ಲಾಗ್ ಆಗಿರುತ್ತೆ. ಲೈಕ್ ಏನೇನು ಮಾಡ್ತೀನಿ ಇವತ್ತೆಲ್ಲ, ಮಕ್ಕಳ ಜೊತೆ ಹೇಗೆ ನನ್ನ ಕೆಲಸಗಳೆಲ್ಲ ಹೆಂಗೆ ಮಾಡ್ಕೊತೀನಿ ನಾನು ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಿಫನ್ ಬಂದುಬಿಟ್ಟು ಬೀಟ್ರೋಟ್ ಪಲ್ಯ ಮತ್ತು ರೊಟ್ಟಿ ಹಾಕ್ತಾಯಿದ್ದೀನಿ. ರೊಟ್ಟಿ ಬಳ್ದು ಹಾಕ್ತೀನಿ, ಇಲ್ಲಾಂದ್ರೆ ಈ ಥರ ದೋಸೆ ಥರನೂ ಹಾಕ್ತೀನಿ, ಚೆನ್ನಾಗಿ ಬರುತ್ತೆ. ಮನಸ್ವಿಗೆ ಏನೇನೆಲ್ಲ ಸ್ನ್ಯಾಕ್ಸ್ ಹಾಕ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಏನು ಕೆಲಸನೂ ಆಗಿಲ್ಲ ಗೈಡ್ಸ್. ಇವತ್ತು ಸ್ಕೂಲ್ಗೆ ಅವಳನ್ನ ಕಳಿಸೋವರೆಗೂ ನಾನು ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಪಾಪುನೂ ಅಷ್ಟೇ, ನಾನು 6 ಗಂಟೆಗಿದ್ರೆ ಅವನು 6 ಗಂಟೆಗೆ ಎದ್ದೇಳ್ತಾನೆ, 7 ಗಂಟೆಗೆ ಇದ್ದರೆ ಅವನು 7 ಗಂಟೆಗೆ ಎದ್ದೇಳ್ತಾನೆ. ಹಿಂಗೆ ಹಿಡ್ಕೊಂಡು ಮಲಗಿರ್ತಾನೆ. ನಾನು ಸ್ವಲ್ಪ ಹಿಂಗೆ ಎತ್ತಾಕಿದ್ರೆ ಅವನು ಬೇಗನೆ ಎದ್ದು ಬಿಡ್ತಾನೆ. ಏನಮ್ಮ ನೀರು ಬೇಕಾ? ನನ್ನ ಮಗಳಿಗೆ ಒಂದು ದೋಸೆ ಹಾಕಿ ಪೀಸ್ ಎಲ್ಲ ಮಾಡಿ ಹಾಕಿದ್ದೀನಿ. ಈ ಥರ ದೋಸೆ, ಚಪಾತಿ ಆ ಥರ ಎಲ್ಲ ಏನಾದರೂ ಮಾಡಿಕೊಟ್ರೆ ಅವಳೇ ತಿಂತಾಳೆ. ಆದ್ರೂ ಒಂದೊಂದ್ಸಲ ಟೈಮ್ ಆಲ್ರೆಡಿ ಆಗೋಗೈತೆ. ಕುಡಿ, ಖಾಲಿ ಮಾಡಬೇಕೆಲ್ಲ. ಒಂದೊಂದ್ಸಲ ತಿಂತಾಳೆ, ಒಂದೊಂದ್ಸಲ ತಿನ್ನಲ್ಲ. ಪಾಪು ಅಲ್ಲಿ ಕೂತಿದ್ದಾನೆ, ಪಾಪುನಲ್ಲಿ ಕುಣಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಏನು ಕೆಲಸನೂ ಆಗಿಲ್ಲ ಗೈಸ್, ಎಲ್ಲ ಕೆಲಸ ಆದಮೇಲೆ ತೋರಿಸ್ತೀನಿ. ಇವ್ನು ನೋಡಿ, ಇವನ್ನ ಇಲ್ಲಿ ನೋಡಿ. ಅಪ್ಪ, ಯಾರಾದರೂ ನೋಡ್ಕೊಳಕ್ಕಿಲ್ಲ ಅಂತಂದರೆ ಆಗಲ್ಲ ಗೈಸ್, ನಿಜ. ಇವತ್ತೇನು ಕೆಲಸ ಮಾಡಿಲ್ಲ. ನಾನು ಪ್ರಾಮಿಸ್ ಹೇಳ್ತೀನಿ, ನಾನು ಇವಳನ್ನ ಕಳಿಸಾದ್ಮೇಲೆ ಎಲ್ಲ ಕೆಲಸ ಮಾಡೋದು ಗೈಸ್. ಫಸ್ಟ್ ಇವಳನ್ನ ಕಳಿಸಿ ತಿನ್ಸಾದ್ಮೇಲೆ ಅಡುಗೆ ಮನೆ ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿ, ಗರಿ ಬಿಡಿಲಿ ಎಲ್ಲ ಹಿಂಗೆ ಇಟ್ಕೊಂಬಿಟ್ಟಿದ್ದೀನಿ. ಇನ್ನು ಪಾತ್ರೆ ವಾಶ್ ಮಾಡಬೇಕು. ನೆನ್ನೆ ಪ್ರದೀಪ್ ಅವ್ರ ದೊಡ್ಡಮ್ಮ ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ವಿ. ಬರೋದಕ್ಕೆ ಒಂದು 7:15, 7:45, 8 ಗಂಟೆ ಆಗಿತ್ತು. ಬರೋದಕ್ಕೆ ಲೇಟ್ ಆಗೋಯ್ತಾ. ಮಧ್ಯಾಹ್ನನೇ ಅನ್ನ ಸಾಂಬಾರು ಏನು ಮಾಡಿಟ್ಟಿದ್ವಿ ಅದೇನೇ ತಿಂದುಬಿಟ್ಟು ಸಿಂಕಿಗೆ ಹಾಕ್ಬಿಟ್ಟು ಹೋಗಿ ಮಲ್ಕೊಂಬಿಟ್ವಿ. ರೇರ್ ನಾನು ಈ ಥರ ಸಿಂಕಲ್ಲೆಲ್ಲ ಪಾತ್ರೆನೇ ಬಿಡಲ್ಲ. ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಮನಸ್ವಿ ಲಂಚ್ ಬಾಕ್ಸ್ಗೆ ಒಂದು ರೊಟ್ಟಿ ಹಾಕಿ, ಸೌತೆಕಾಯಿ ಮತ್ತು ಬೀಟ್ರೋಟ್ ಪಲ್ಯ ಹಾಕಿ ಒಂದು ವಾಟರ್ ಬಾಟಲ್ನ ಹಾಕ್ತಾಯಿದ್ದೀನಿ. ಇದು ಅವಳ ಲಂಚ್ ಬಾಕ್ಸ್ ಆಗಿರುತ್ತೆ. ರೆಗ್ಯುಲರಾಗಿ ನಾನು ಇದೇ ಥರ ಅವಳಿಗೆ ಜಾಸ್ತಿ ರೈಸ್ ಐಟಮ್ನ ಲಂಚ್ಗೆ ಹಾಕೋಕ್ಕಿಂತ ಈ ಥರ ದೋಸೆ, ಚಪಾತಿ, ಇಡ್ಲಿ, ಪೂರಿ, ರೊಟ್ಟಿ ಆ ಥರನೇ ಇಷ್ಟ ಆಗುತ್ತೆ. ಈಗ ಟೈಮ್ ಆಗ್ತಿದೆ, ಸೊ ಮನಸ್ವಿನ ಬಸ್ ಹತ್ತಿಸ್ಬಿಟ್ಟು ಬರೋಣ ಬನ್ನಿ ಗೈಸ್. ವೆಯ್ಟ್ ಮಾಡ್ತಾ ಇದ್ದಾಳೆ. ಇವಳನ್ನ ಕಳಿಸಿ ಆಮೇಲೆ ನನ್ನ ವರ್ಕ್ ಸ್ಟಾರ್ಟ್ ಅಲ್ವಾ ಅಮ್ಮ? ಅಲ್ಲಿ ಕಾಣ್ತಿದ್ಯಾ, ಪಕ್ಕದ ರೋಡಲ್ಲಿದೆ ಬಸ್ಸು, ಈಗ ಬರುತ್ತೆ. ಮನಸ್ವಿ ಕೂಡ ರೆಡಿಯಾಗಿದ್ದಾಳೆ ನೋಡಿ ಗೈಸ್. ನಾವು ಅವಾಗ ಈ ಮನೆಗೆ ಬಂದಾಗ ಫೋಕಸ್ ಆಗ್ತಿಲ್ಲ. ಈ ಮನೆಗೆ ಬಂದಾಗಿ ಇದು ಗಿಡ ಹಾಕಿದ್ದು ಲಾಸ್ಟ್ ನಿಮ್ಮದು ನನ್ನ ಹಳೆಯ ವಿಡಿಯೋದಲ್ಲಿ ನೋಡಿದರೆ ಚಿಕ್ಕ ಪುಟಾಣಿ ಬ್ಲಾಗಲ್ಲಿ ಈ ಗಿಡ ಹಾಕಿದ್ದು ನಾನು. ಈಗ ಎಷ್ಟು ದೊಡ್ಡದಾಗಿದೆ. ಸುಮ್ಮನಿರೋ, ಇವಳಿಗೆ ಗಂಧ ಇಟ್ಟೆ ಅಂತ ಇವನು ಇಡ್ಸ್ಕೊಂಡವನೆ ಅಲ್ವಾ ಅಮ್ಮ? ಬಾ ಸೈಡ್ಗೆ ಇಟ್ಕೋ ಕೈ. ಬಾಯ್ ಮಾಡಿ ಅಕ್ಕಂಗೆ. ಅಕ್ಕ ಬಾಯನ್ ಪಪ್ಪಿ ಕೊಡು ಅಮ್ಮ. ಹಾಂ, ಪಾಪು ಬಾಯ್ ಮಾಡ್ತಾ ಇಲ್ವಾ? ಹಾಂ, ಕೊಡಲ್ವಾ ತಮ್ಮ? ಹಿಂಗೆ ಕೊಡು. ಆಟ ಆಡ್ಕೊಂಡಿರು ಅಂತ ಹೇಳಿ ಪಾಪುಗೆ. ಹಾಂ, ಆಮೇಲೆ ಅಮ್ಮಂಗೆ ತೀಟೆ ಮಾಡಬೇಡ, ಕಷ್ಟ ಕೊಡಬೇಡ ಅಂತ. ಅಲ್ಲಿವರೆಗೂ ಏನು ಮಾಡಬೇಕು? ಆಯಿತು. ಕಸಿನ ಗಾಡಿ ಬರ್ತೈತೆ ನೋಡು, ಕಸಿನ ಗಾಡಿ ಬರ್ತೈತಲ್ವಾ? ಬರಲಿ ನಾನು ಒಳಿಗೆ ಹೋದ. ಒಂದೇ ಟೈಮ್ಗೆ ಕಸಿನ ಗಾಡಿನ ಮತ್ತೆ ನಿನ್ನ ವ್ಯಾನು ಬರ್ತೈತೆ ಅಮ್ಮೋ. ಸುಮ್ಮನಿರೋ, ಇವನು ಹಿಡ್ಕೊಂಡು ಸ್ಕೂಲ್ ವ್ಯಾನ್ ಹತ್ಸೋದ? ಇಲ್ಲಿ ನೋಡಿ, ಅಲ್ಲಿ ಏನೋ ಒಂದು ಇದೆತ್ಕೊಂಬಂದಿದ್ದಾನೆ.
ಆಮೇಲೆ ಅಲ್ಲಿ ಕಸ ಹಾಕೋಕ್ಕೆ ಹೋಗಲ್ಲ. ಏನು ಕತೆ, ಹಿಡ್ಕೊಬೋಗು. ಅಯ್ಯೋ ಹೋದ, ಹಿಡ್ಕೊಬತ್ತೀನಿರು. ನಡಿಯೋ, ಓಡಿ ಓಡಿ ಹೋಗ್ತಾನೆ. ಇವನು ಎಳ್ಕೊಬರೋದೇ ಒಂದು ಕೆಲಸ ಆಗೋಗೈತೆ. ನಡಿ, ಕೂಚೋ, ನಡಿ ಅಲ್ಲಿ ಕೂಚೋ, ಅಲ್ಲಿ ಕೂಚೋ. ವ್ಯಾನ್ ಬಂತು. ಪಾಪ ಗೈಸ್. ಅಲ್ಲಿ ಬಾಯ್ ಅಮ್ಮು, ಬಾಯ್. ನೋಡಿ ಗೈಸ್, ಗೇಟ್ ಹಾಕೊಂಬಂದ್ರೆ ಇಲ್ಲಿ ನುಗ್ಗಿ ಬರ್ತಾನೆ. ಬಾ ಬರೋ. ನೋಡಿದ್ರಲ್ಲ, ಅವನೇನಾದರೂ ನಾವು ಗೇಟ್ ಹಾಕ್ಕೊಂಡು ಬಂದ್ರೂ ಮನಸ್ವಿನ ಸ್ಕೂಲ್ ಬಸ್ ಹತ್ತಿಸ್ಬಿಟ್ಟು ಬರೋಣ ಅಂತ ಅವನು ಸೈಡಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ನುಗ್ಬಿಟ್ಟು ಬರೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಣ್ಣ ಇಟ್ಕೊಂಡ್ರು. ಸರಿ ಆಯಿತು ಅಂದ್ಬಿಟ್ಟು ಮನೆಯೊಳಗೆ ಕರ್ಕೊಂಡು ಹೋಗಿ ಮನಸ್ವಿನೆಲ್ಲ ಸ್ಕೂಲ್ ಕಳಿಸಾದ್ಮೇಲೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಿನ್ನೆ ನೈಟು ನಾವು ಬಂದಿದ್ದು 7:30 8 o'clock ಏನೋ ಆಗಿತ್ತು. ಪ್ರದೀಪ್ ಅವ್ರ ದೊಡ್ಡಮ್ಮನ ಅವ್ರ ಊರಿಗೆ ಬಿಟ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ವಿ. ಈಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೈಟೇ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬಟ್ ವೆರಿ ರೇರ್ ನಾನು ಒಂದೊಂದು ಸಲ ಏನಾದರೂ ತುಂಬ ಟಯರ್ಡ್ ಏನಾದರೂ ಆಗಿದ್ದರೆ ಓಕೆ ಮಾರ್ನಿಂಗ್ ಮಾಡ್ಕೊಳ್ಳೋಣ ಅಂತ ಬಿಟ್ಟಾದಮೇಲೆ ಇವಾಗ ಬೆಳಗ್ಗೆ ಎದ್ದು ಮನಸ್ವಿಗೆ ಸ್ವಲ್ಪ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ, ಸ್ನ್ಯಾಕ್ಸ್ಗೆ ಸೌತೆಕಾಯಿನ ಹಾಕಿ ಕಳಿಸಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಹೇಳಿರ್ತೀನಿ, ಜಂಕ್ ಫುಡ್ಗಿನ್ನ ಈ ಕ್ಯಾರೆಟ್, ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಹಣ್ಣುಗಳನ್ನ ಮತ್ತು ಏನಾದರೂ ಈ ಕಾರ್ನ್ ಏನಾದರೂ ತೊಗೊಬಂದರೆ ಆ ಸ್ವೀಟ್ ಕಾರ್ನ್ ಆ ಥರ ಏನಾದರೂ ಮಾಡಿ ಹಾಕ್ತೀನಿ. ಸ್ವೀಟ್ ಕಾರ್ನ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಅದರಲ್ಲಿ ನಾನು ಸ್ವಲ್ಪ ಬೋಂಡದ ಹಿಟ್ಟು ಏನಿದೆ, ಕಡಲೆ ಹಿಟ್ಟು, ಅದನ್ನೆಲ್ಲ ಕಲಿಸ್ಕೊಂಡು ಸ್ವಲ್ಪ ಅದಕ್ಕೆ ಈರುಳ್ಳಿ, ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ಕೂಡ ಅದನ್ನು ಸ್ವಲ್ಪ ತವ ಮೇಲೆ ಆಯಿಲ್ನ ಸ್ವಲ್ಪ ಹಾಕ್ಬಿಟ್ಟು ಕ್ಲೀನಾಗಿ ಏನು ವಡೆ ತಟ್ತೀವಿ ನಾವು ಅದೇ ಥರ ತಟ್ಟಿ ನಾನು ಅದನ್ನು ಫ್ರೈ ಮಾಡಿ ಹಿಂದೆ ಮುಂದೆಲ್ಲ ಎಣ್ಣೆ ಸ್ವಲ್ಪ ಹಾಕಿ ಫ್ರೈ ಮಾಡಿ ಡೀಪ್ ಫ್ರೈ ಥರ ಹಂಗೆ ಎಣ್ಣೆಯಲ್ಲಿ ಬಿಡಲ್ಲ, ಎಣ್ಣೆಯಲ್ಲಿ ಬಿಟ್ಟರೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈ ಥರ ತವ ಮೇಲೆ ಸುಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಆ ಥರ ಎಲ್ಲ ಸುಟ್ಕೊಂಡು ಆ ಥರನೂ ಮಾಡಿ ಕಳಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಫ್ರೂಟ್ ವೆಜಿಟೇಬಲ್ಸ್ನೇ ಹಾಕ್ತೀನಿ. ಈಗ ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಒಂದು ಸಿಂಕ್ ಪಾತ್ರೆಯಲ್ಲೆಲ್ಲ ಹಾಗೇ ಇದೆ. ಇದು ನೈಟ್ ಏನು ತೊಳೆದಿಟ್ಟಿದೆ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ ಏನು ತೊಳೆದಿಟ್ಟಿದೆ ಅದೇ ಇದೆ. ನೈಟ್ ಜೋಡಿಸ್ಕೊಂಡು ಇರೋ ಪಾತ್ರೆನ ತೊಳೆದಿಡ್ತಿದ್ದೆ. ಬಂದು ನಾನು ಏನು ಕೆಲಸ ಮಾಡ್ದಿರ ಟಯರ್ಡ್ ಆಗಿತ್ತಲ್ವ, ಬೆಳಗ್ಗೆ ಮಾಡ್ಕೊಳ್ಳೋಣ ಬಿಡು ಅಂತ ಬಿಟ್ಬಿಟ್ಟಿದ್ದಕ್ಕೆ ಇವಾಗ ಏನು ತೊಳೆದಿಟ್ಟಿರೋ ಪಾತ್ರೆನೆಲ್ಲ ಸ್ವಲ್ಪ ಜೋಡಿಸ್ಕೊಂಡು ಇವಾಗ ಖಾಲಿ ಮಾಡ್ಕೊಬೇಕಲ್ವ ಬೇಷನ್ನು. ತೊಳೆದಿರೋ ಪಾತ್ರೆ ಎಲ್ಲ ನೀರೆಲ್ಲ ಸೋರ್ಕೊಬೇಕು ಅಂತಂದರೆ ಆ ಪಾತ್ರೆ ಇದು ಬೇಷನ್ ಬೇಕೇ ಬೇಕಲ್ವ. ಆಲ್ಮೋಸ್ಟು ಈ ಥರ ನೈಟೇ ತೊಳೆದಿಟ್ಬಿಟ್ರೆ ನೀರೆಲ್ಲ ಸೋರ್ಕೊಂಡಿರುತ್ತೆ. ಆವಾಗ ಬೇಗನೆ ನಾವು ನೀರು ಸೋರ್ಕೊಂಡಾದ್ಮೇಲೆ ಜೋಡಿಸ್ಕೋಬೋದು. ಟೈಮ್ ಬಂದು ಈಗ 11:30 ತೋರಿಸ್ತೀನಿ. ಟೈಮ್ ಬಂದು 11:30 ಆಯಿತು. ಇವ್ನು ನೋಡಿ ಎಲ್ಗೋಗೋನೆ. ಏಯ್, ಇವನು 1 ನಿಮಿಷ ಬಿಟ್ಟರೆ ರೋಡ್ಗೆ ಹೋಗ್ತಾ ಇರ್ತಾನೆ. ನೋಡಿ ಗೈಸ್, ಇದರಿಂದ ಎಷ್ಟು ಯೂಸ್ಫುಲ್ ಆಗ್ತಿದೆ ಅಂದರೆ ಮೇಲಕ್ಕೆ ಹೋಗೋದು ಇದು 3 ಅಫ್ಟೇರ್ ಮೇಲೆ ಹೋಗಿ ಒಣಗಾಕ್ಬೇಕು. ಇವನು ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಫುಲ್ಲು ಒಂದು ಟ್ರಿಪ್ ಬಟ್ಟೆ ನೀಟಾಗಿ ಇಡಿಸುತ್ತೆ. ಇವ್ನು ನೋಡಿ ಹೋಗಿ ಅದನ್ನ ಎತ್ಕೊಬಂದು ಕಿತ್ತಾಕ್ತಾನೆ. ಒಂದು ಗಿಡನೂ ಬೆಳೆಸ್ಕೊಡಲ್ಲ ಇವನು. ಎಲ್ಲ ಹೋಗಿ ನೋಡಿ ತುಳಸಿ ಗಿಡ ಎಲ್ಲ ಕಿತ್ತಾಕಿದ್ದಾನೆ ಆಲ್ರೆಡಿ. ನೋಡಿ ಎಲ್ಲ ಕೆಲಸ ಆಯಿತು ಗೈಸ್. ನಾನು ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ, ಇನ್ನು ಟಿಫನ್ ಕೂಡ ಮಾಡಿಲ್ಲ ನಾನು. ಫುಲ್ಲು ಡೀಪ್ ಕ್ಲೀನ್ ಆಯಿತು. ಆಗಲೇ ನೋಡಿದ್ರಿ ಕಿಚನ್ ಹೆಂಗಾಗಿತ್ತು ಅಂದರೆ ಫುಲ್ ಮೆಸ್ಸಿ ಅಂದರೆ ಮೆಸ್ಸಿ ಆಗಿಬಿಟ್ಟಿತ್ತು, ಗಲೀಜಾಗಿಬಿಟ್ಟಿತ್ತು. ಸೊ ಎಲ್ಲ ಕ್ಲೀನ್ ಆಯಿತು. ಈಗ ಫ್ರೆಶ್ ಅಪ್ ಆಗಿ ಬಂದು ಒಂದು ಸ್ವಲ್ಪ ಟಿಫನ್ ಮಾಡಬೇಕು. ಸುಸ್ತಾಗ್ತೈತೆ ಆಲ್ರೆಡಿ. ರೂಮ್ ಕೂಡ ಫುಲ್ ಕ್ಲೀನ್ ಆಯಿತು. ಆ್ಯಂಡ್ ಈ ರೂಮ್ ಕೂಡ ಕ್ಲೀನ್ ಆಯಿತು. ನೀಟಾಗಿ ಹಾಕ್ಬಿಟ್ಟು ನನ್ನ ಮಗ ಇಲ್ಲಿ ತೊಗೊಂಬಂದು ಹಾಕಿದ್ದಾನೆ. ಈ ಸ್ಟೀಲ್ ಬಾಟ್ಲ್ ಆಗಿರೋದಕ್ಕೆ ಇಷ್ಟು ದಿನ ಇದೆ, ಇಲ್ಲ ಅಂದಿದ್ರೆ ಹಾಕ್ತಾ ಇರಲಿಲ್ಲ. ಧನ್ವೀತ್ ಹಾಂ ನೋಡಿ, ಆಗಲೇ ತಿರ್ಗಾ ಎತ್ಕೊಂಬಂದಿದ್ದಾನೆ. ಎಲ್ಲೋಗ ಅವನು ಇವನು ಕಿತ್ತಾಗ್ತಾ ಇದೆಯಲ್ಲೋ ಚಿನ್ನಿ. ನೋಡಿ ಗೈಸ್, ಏನು ಗಿಡನೂ ಬೆಳೆಸ್ಕೊಡಲ್ಲ ಇವನು. ನನಗೆ ಗಿಡಗಳೆಲ್ಲ ಹಾಕ್ಕೊಳಕ್ಕೆ ಇಷ್ಟ, ನನ್ನ ಮಗ ಎಲ್ಲ ಕಿತ್ತಾ ಹಾಕ್ತಾನೆ. ನಡಿ
ನೋಡಿ ಈಗ ತಾನೇ ಎಲ್ಲ ಕಸ ಗುಡಿಸ್ದೆ, ಎಲ್ಲ ಮಣ್ಣೆಲ್ಲ ಕಿತ್ತಿ ಹಾಕ್ತಾವನೆ. ನಡಿಯೋ ನಡಿ. ಇದನ್ನೆಲ್ಲ ಹಿಂಗೆ ಮಾಡ್ತಾನೆ ಯಾವಾಗ್ಲೂ. ಬಾರ 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 ನೀನು ನಡಿಯೋ ನಡಿ. ಓ ಸ್ವಲ್ಪ ಬಾಕ್ಲಾಗ್ತೀನಿ. ಇವ್ನು ಆಚೆ ಬಿಟ್ಟರೆ ಗಿಡ ಎಲ್ಲ ಕಿತ್ತಾಕ್ತಾನೆ ಗೈಸ್. ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋಣ. ಇವಾಗ ಡೈಲಿ ಹಾಕಬೇಕು. ಫಸ್ಟು 3 days 2 days ಒಂದು ಸಾಕನಿ. ಈಗ ತುಂಬ ಬಿಸಿಲಿರೋದ್ರಿಂದ ಬೇಗನೆ ಡ್ರೈ ಆಗಿಬಿಡುತ್ತೆ. ಒದೆ ಕೊಡ್ತೀನಿ ನಿನಗೆ. ನಡಿ ಬಾ ಹೋಗೋಣ. ಸಾಯಂಕಾಲ ಮೇಲೆ ಸ್ವಲ್ಪ ಹಾಕೋಣ. ನಡಿ ನೋಡಿ ಹಿಂಗೆ ಫುಲ್ ಹೀರ್ಕೊಂಬಿಡ್ತು ಆಗಲೇ. ಬಾರೋ. ಹಾಂ ಬಾರೋ ನಡಿ. ನಡಿ. ಇನ್ನು ಮಲಗಿಸ್ಬೇಕು ಗೈಸ್ ಇವಾಗ, ಇಲ್ಲ ಅಂತ ಅಂದರೆ ಅಷ್ಟೇ. ನಡಿ ಬಾರೋ. ಮಲಗಿಸ್ಬಿಡ್ತಾರೆ ಅಂತ ನೋಡಿ ಹೆಂಗೆ ಆಡ್ತಿದ್ದಾನೆ ಅವನು. ಬಾ ಬಾರಪ್ಪ, ಬಾ ಬಾ ತಾಚಿ ಮಾಡು, ಬಾ ತಾಚಿ ತಾಚಿ. ಅಮ್ಮ ಬಾಲೆ ತಾಚಿ ಮಾಳೆ, ಬಾ ಜೋಲಿ ಜೋಲಿ. ಓಕೆ ಗಾಯ್ಸ್, ನನ್ನ ಮಗುನ ಸ್ವಲ್ಪ ಮಲಗಿಸಾದ್ಮೇಲೆ ನಾನು ಊಟ ಎಲ್ಲ ಮಾಡೋಕ್ಕಾಗೋದು. ಇಲ್ಲಾಂತಂದರೆ ಅವನು ಊಟ ತಟ್ಟೆ ಎಲ್ಲ ಕಿತ್ಕೊಳ್ಳೋದು, ಎಳೆಯೋದು, ಮನೆಯೆಲ್ಲ ಅಂಡೋದೆಲ್ಲ ಮಾಡ್ತಿರ್ತಾನೆ. ನಾನು ಅವನ್ನ ಮಲಗಿಸ್ಕೋಬೇಕಾದ್ರೆ ಮಾತ್ರ ಈ ಥರ ಜೋಕಾಲಿಲೇ ಹಾಕಿ ತೂಗಿ ನಿದ್ದೆ ಬಂದಮೇಲೆ ನಾನು ಹಾಸಿಗೆ ಮೇಲೆ ಎತ್ತಿಟ್ಬಿಟ್ಟು ಪಕ್ಕದಲ್ಲಿ ಒಂದು ದಿನ ಬಿಟ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀನಿ. ಇಲ್ಲಾಂತಂದರೆ ಅವನು ಕರ್ಕೊಂಡು ಹೋಗ್ಬೇಕಾಗುತ್ತೆ ಸ್ನಾನಕ್ಕಾಗಲಿ, ವಾಶ್ರೂಮ್ಗೆ ಹೋಗೋದಲ್ಲಿ ಅವನು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇವನ್ನ ಎಲ್ಲ ಮನಗಿಸಾದ್ಮೇಲೆ ನಾನು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈಗ ಇವತ್ತು ಆಲ್ಮೋಸ್ಟ್ ಎಲ್ಲ ಅವ್ನು ಮಲ್ಕೊಂಡಲೇ ಇಲ್ಲ, ಅವನ್ನ ಹಿಡ್ಕೊಂಡೇ ಎಲ್ಲ ಕೆಲಸ ಎಲ್ಲ ಇವತ್ತು ಆಲ್ಮೋಸ್ಟ್ ಮಾಡಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದು ಟಿಫನ್ ಎಲ್ಲ ಮಾಡಬೇಕು. ಇನ್ನೊಂದು ಸ್ವಲ್ಪ ಬಟ್ಟೆ ಮಡ್ಚೋದಿದೆ, ಫಸ್ಟು ಟಿಫನ್ ಮಾಡಿಬಿಡ್ತೀನಿ. ಆಲ್ರೆಡಿ ಟೈಮ್ ಆಗೋಗಿದೆ, ತುಂಬಾ ಹೊಟ್ಟೆ ಹಸಿತೈತೆ. ಸೊ ಓಕೆ ಗೈಸ್, ನೋಡ್ತಿರ್ಬೋದು ಅವನ್ನ ಮಲಗಿಸಾದ್ಮೇಲೆ ನಾನು ಹಾಸಿಗೆ ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಆ ಜೋಕಾಲಿಲಿ ಮಲ್ಕೊಳ್ಳೋವರೆಗೂ ಮಾತ್ರನೇ ಹಾಕೋದು. ಓಕೆ, ನಾನು ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ ಗಾಯ್ಸ್. ಫ್ರೆಶ್ ಅಪ್ ಎಲ್ಲ ಆಯಿತು, ಟಿಫನ್ ಕೂಡ ಆಯಿತು. ಟೈಮ್ ಬಂದು ಈಗ 12:15. ಒಂದೊಂದು ಸಲ ಬೇಗನೆ ತಿಂದ್ಬಿಡ್ತೀನಿ. ಈ ಥರ ಏನಾದ್ರು ಜಾಸ್ತಿ ಏನಾದರೂ ಮೆಸಪ್ ಆಗಿಬಿಟ್ಟಿದ್ರೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ತಿಂತೀನಿ. ಇನ್ನು ಲಾಸ್ಟ್ ಇದೊಂದು ಸ್ವಲ್ಪ ಬಟ್ಟೆಗಳಿದೆ, ಮಡ್ಚಿಬಿಟ್ಟು ಅದ್ರ ಜಾಗಕ್ಕೆ ಇಟ್ಬಿಟ್ರೆ ಎಲ್ಲ ಕೆಲಸ ಮುಗೀತು. ಇನ್ನೇನಿದ್ರು ಮನಸ್ವಿ ಬಂದಾದಮೇಲೆ ಸ್ವಲ್ಪ ಮಧ್ಯಾಹ್ನ ಸಾಂಬಾರು ಏನಾದರೂ ಮಾಡ್ಕೊತೀನಿ. ಸಾಂಬಾರು ಮತ್ತು ರೈಸ್ನ ಇಟ್ಕೊಂಡಿರ್ತೀನಿ. ಸಾಂಬಾರು ಸಾಯಂಕಾಲಕ್ಕೂ ಅದೇ ಆಗುತ್ತೆ. ನೈಟ್ಗೆ ಪ್ರದೀಪ್ ಅವ್ರು ಬಂದಮೇಲೆ, ಕೆಲಸದಿಂದ ಬಂದಮೇಲೆ ಸ್ವಲ್ಪ ಕಳಿ ಏನಾದರೂ ಮಾಡ್ತೀನಿ. ಇರೋ ರೈಸ್ ಏನಾದರೂ ಮಿಕ್ಕೊಂಡ್ರೆ ಅನ್ನ ಸಾಂಬಾರು ಮತ್ತು ಅದೇನೇ ನಾನು ತಿಂತೀನಿ. ಪ್ರದೀಪ್ ಅವ್ರಿಗೆ ಸ್ವಲ್ಪ ಕಳಿ ಮಾಡಿಕೊಡ್ತೀನಿ. ಪಾಪುಗೆ ಸ್ವಲ್ಪ ಆಗಷ್ಟು ಅನ್ನನ ಮಾಡ್ತೀನಿ, ಪಾಪುಗೆ ತಿನ್ನಿಸೋಷ್ಟು. ಮನಸ್ವಿಗೆ ಇನ್ನು ಸ್ವಲ್ಪ ದೋಸೆ ಹಿಟ್ಟೆಲ್ಲ ಹಾಗೇ ಇದೆ, ಅದು 1-2-3 ಆಗುತ್ತೆ. ಅದರಲ್ಲಿ ಏನು ಸ್ವಲ್ಪ ಅನ್ನ ಮಿಕ್ಕಿರುತ್ತೆ ಮಧ್ಯಾಹ್ನದ್ದು, ಅದು ಮತ್ತೇನು ಸ್ವಲ್ಪ ರೊಟ್ಟಿ ಹಾಕ್ಕೊಂಡು ನಾನು ತಿಂತೀನಿ. ಬಿಸಿ ಮುದ್ದೆನ ಅವ್ರಿಗೆ ನಾನು ಮಾಡ್ಕೊಳ್ತೀನಿ. ಮುದ್ದೆ ನಮ್ಮ ಕಡೆ ಕಳಿ ಅಂತೀವಿ, ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಮುದ್ದೆ ಅಂತಲೇ ಹೇಳಿದೆ. ಅವ್ರಿಗೆ ಮುದ್ದೆ ಮಾಡಿಕೊಡ್ತೀನಿ, ಬಿಸಿ ಮುದ್ದೆನ. ಏನು ಸ್ವಲ್ಪ ಅನ್ನ ಮಿಕ್ಕಿರುತ್ತೆ ರೊಟ್ಟಿನ, ಅದನ್ನು ನಾನು ತಿಂತೀನಿ. ಮನಸ್ವಿಗೆ ಒಂದು ಬಿಸಿ ರೊಟ್ಟಿ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಪಾಪುಗೆ ಆಗಷ್ಟು ಸ್ವಲ್ಪ ಅನ್ನ ಮಾಡ್ತೀನಿ. ಇದೇ ಆಗಿರುತ್ತೆ ಗೈಸ್ ಡೈಲಿ ನನ್ನ ರೊಟೀನ್. ಬೆಳಗ್ಗೆ ಎದ್ದೇಳು, ಮನಸ್ವಿಗೆ ರೆಡಿ ಮಾಡು, ತಿನ್ನಿಸು, ಸ್ನಾನ ಮಾಡು, ಬ್ಯಾಗ್ ಪ್ಯಾಕ್ ಮಾಡು, ಮನಸ್ವಿನ ಸ್ಕೂಲ್ ಕಳಿಸಾದ್ಮೇಲೆ ಪಾಪುಗನ್ನು ಸ್ವಲ್ಪ ತಿನ್ನಿಸಿ ಮಲಗಿಸಿ ಆಮೇಲೆ ನನ್ನ ವರ್ಕ್ ಏನಿರುತ್ತೆ ಡೈಲಿ ಮನೆ ಕೆಲಸ ಅದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಮನೆ ಕೆಲಸ ಅಂತ ಹೇಳ್ಬಿಟ್ರೆ ಏನು ಮನೇಲೇ ಇರ್ತಾರೆ, ಮನೆ ಕೆಲಸನೇ ಅಷ್ಟೇ ತಾನೇ ಮಾಡ್ಕೋಬೇಕು ಅಂತ ಹೇಳೋರಿಗೆ, ಅವ್ರು ಮಾಡೋರಿಗೆ ಗೊತ್ತಿರುತ್ತೆ ಹೆಂಗೆ ಈ ಸಪೋರ್ಟ್ ಇಲ್ದಿರ, ಯಾರೂ ಮಕ್ಕಳು ನೋಡ್ಕೊಳ್ಳೋಕ್ಕಿಲ್ದಿರ ಹೆಂಗೆ ಮಕ್ಳುಗಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಆ ಚಿಕ್ಕ 1.5 ವರ್ಷ ಪಾಪುನ ಮನೇಲೇ ನೋಡಿಕೊಂಡು ಇನ್ನೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಎಲ್ಲ ಮಾಡ್ತಿರ್ತಾರೆ. ನಿಜವಾಗ್ಲೂ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಒಬ್ಬೊಬ್ಬರು ಕೆಲ್ಸಕ್ಕೆ ಹೋಗಿ ಬಂದು ಮನೇಲೂ ಮಾಡ್ತಾರೆ.
ಲಿಟ್ರಲಿ ಹ್ಯಾಟ್ಸ್ ಆಫ್ ಅವ್ರಿಗೆಲ್ಲರಿಗೂ. ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಅವರು ಆರ್ಥಿಕವಾಗಿ ಎಲ್ಲದರಲ್ಲೂ ನೀವು ಸ್ಟೇಬಲ್ ಆಗಿರಬೇಕು, ಎಲ್ಲ ರಂಗದಲ್ಲೂ ಕೂಡ ನೀವು ಹೆಣ್ಮಕ್ಳು ಇರಬೇಕು ಅಂತ ನನ್ನ ಆಸೆ. ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ, ದೇವರು ಒಳ್ಳೇದು ಮಾಡಲಿ. ನನಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಯಾಕೆಂತಂದರೆ ನಾನು ಕೂಡ ಎಲ್ಲ ಒಂಥರ ಹೆಂಗೆ ಅಂತಂದರೆ ವಿತೌಟ್ ಸಪೋರ್ಟ್ ಮಕ್ಕಳು ನೋಡ್ಕೊಳ್ಳೋದು ಸುಲಭ ಅಲ್ಲ. ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲ್ ಕಳಿಸ್ಕೊಂಡು ಚಿಕ್ಕ ಮಗುನ ಹ್ಯಾಂಡಲ್ ಮಾಡಿಕೊಂಡು ಮಾಡೋದಿದೆಯಲ್ಲ, ಅದು ಕೂಡ ಏನು ಸುಲಭನೇ ಅಲ್ಲ. ನಾನು ಇಟ್ಸ್ ಓಕೆ, ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಹ್ಯಾಪಿ ವುಮೆನ್ಸ್ ಡೇ ಟು ಮೀ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಈ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮಿಸಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ, ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ, ಬಾಯ್.